ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಪಿಜ್ಜಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿತೌಟ್ ಓವೆನ್ ಮನೆಯಲ್ಲೇ ಇರುವಂತಹ ತವದಿಂದ ನಾವು ಪಿಜ್ಜಾನ ಮಾಡ್ಕೊಳ್ಬೋದು. ಒಂದು 20 ಮಿನಿಟ್ಸ್ ನಾವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದರೆ ಹೆಲ್ದಿಯಾಗಿ ಹೈಜೆನಿಕ್ಕಾಗಿ ಸಹ ಮನೆಯಲ್ಲೇ ಮಾಡ್ಕೊಳ್ಬೋದು. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ಈಸ್ಟ್ ಮತ್ತು ಉಗುರು ಬೆಚ್ಚಗಿನ ನೀರನ್ನು ಸೇರಿಸ್ಕೊಂಡು ಒಂದು 15 ಮಿನಿಟ್ಸ್ ಅದನ್ನು ಹಾಗೆ ಬಿಡೋಣ. ನಂತರ ನಾನು 2 ಟೇಬಲ್ ಸ್ಪೂನ್ ಈಸ್ಟ್ ಬಳಸ್ಕೊಂಡಿರೋದ್ರಿಂದ 4 ಕಪ್ಪಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ. ಬೇಕಿದ್ದರೆ 2 ಕಪ್ಪು ಗೋಧಿ ಹಿಟ್ಟು, 2 ಕಪ್ ಮೈದಾ ಹಿಟ್ಟನ್ನು ಸಹ ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಸ್ಟ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಎಣ್ಣೆನ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದು 2 ಅವರ್ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ಅಷ್ಟರೊಳಗಡೆ ತರಕಾರಿನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಪನ್ನೀರ್ ಮತ್ತು ಕಾರ್ನ್ನ ತೊಗೊಂಡಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಒಂದೊಂದೇ ಸ್ಲೈಸ್ನ ಅದನ್ನು ತೆಗೆದುಕೊಂಡಿದ್ದೀನಿ. ಟೊಮೊಟೊದೊಳಗಿರುವ ಬೀಜನ ತೆಗೆದ್ಬಿಟ್ಟು ಟೊಮೊಟೊನ ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಅಷ್ಟೇ, ಅದರ ಬೀಜ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಸಹ ನೆಂದ್ಕೊಂಡಿದೆ. ನೆಂದಾದಮೇಲೆ ಅದನ್ನು 3 ಭಾಗನ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ರೋಲ್ ಮಾಡಿಬಿಟ್ಟು ಅದನ್ನು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಅದನ್ನು ನೆನೆಯೋದ್ರೊಳಗಡೆ ನಾನು ಇನ್ಸ್ಟಂಟ್ ಸಾಸ್ನ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಟೊಮೊಟೊ ಸಾಸು, ಆರ್ಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಸಾಸ್ ರೆಡಿ ಆಗುತ್ತೆ. 15 ಮಿನಿಟ್ಸ್ ಆಗಿದೆ. ಹಿಟ್ಟು ಸಹ ಚೆನ್ನಾಗಿ ನೆಂದ್ಕೊಂಡಿದೆ. ಇದನ್ನು ಹಾಗೆ ಕೈಯಲ್ಲಿ ಸಹ ತಟ್ಕೊಳ್ಬೋದು. ಆಗಲಿಲ್ಲ ಅಂತಂದರೆ ಚಪಾತಿ ರೀತಿ ಇದನ್ನು ಲಟ್ಟಿಸ್ಕೊಂಡು ಒಂದು ಸಿಲ್ವರ್ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಪಿಜ್ಜಾ ಬೇಸ್ನ ತೆಗಿಬೋದು ಅಂಥೇಳಿ. ಈಗ ಪಿಜ್ಜಾ ಬೇಸ್ನ ಹಾಕಿಬಿಟ್ಟು ಅದಕ್ಕೆ ಇನ್ಸ್ಟೆಂಟ್ ಸಾಸ್ನ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಂತರ ಅದ್ರ ಮೇಲೆ ಚೀಸನ್ನು ಹಾಕ್ಬಿಟ್ಟು ತರಕಾರಿನೆಲ್ಲ ಹಾಕ್ಕೊಳ್ಬೋದು. ನಂತರ ಮತ್ತೆ ಅದ್ರ ಮೇಲೆ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ತವನ ಒಂದು 5 ನಿಮಿಷ ಫ್ರೀ ಹೀಟ್ನ ಮಾಡಿಕೊಂಡು ಅದ್ರ ಮೇಲೆ ಪಿಜ್ಜಾ ಬೇಸ್ನ ಇಟ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಇದನ್ನು ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಮನೆಯಲ್ಲೇ ಪಿಜ್ಜಾನ ಮಾಡ್ಕೊಳ್ಬೋದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್